ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದಾರೆ. ವರ್ಣಾ ಕ್ಷೇತ್ರದ ಹೆಬ್ಬ್ಯಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಎಂ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಕಾಂಗ್ರೆಸ್ ಮುಖಂಡನಿಂದ ಧಮಕಿ. ವರ್ಣಾ ಕ್ಷೇತ್ರದ ಹೆಬ್ಬ್ಯಾ ಗ್ರಾಮದಲ್ಲಿ ನಡೆದಿರೋ ಘಟನೆ. ಕೈ ಮುಖಂಡ ರಾಜು ಅನ್ನೋರ ವಿರುದ್ಧ ಈಗ ದೂರು ದಾಖಲಾಗಿದೆ. ಎಫ್ಐಆರ್ ಆದರೂ ರಾಜು ಹಾಗೂ ಆಪ್ತರಿಂದ ಜೀವ ಬೆದರಿಕೆಯ ಆರೋಪ ಕೇಳಿಬರ್ತಾ ಇದೆ. ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಅಮಿತಾಬ್ ಅನ್ನೋರ ಕುಟುಂಬಕ್ಕೆ ಜಾಗದ ವಿಚಾರವಾಗಿ ಬೆದರಿಕೆ ಹಾಕ್ತಂತ ಆರೋಪ ಇವ್ರ ಮೇಲಿದೆ. ನಾವು ಹೇಳ್ದವ್ರಿಗೆ ಜಾಗ ಕೊಡಬೇಕು ಅಂತ ಧಮಕಿ ಹಾಕಿದಾರಂತೆ. ನಮಗೆ ಸಿದ್ದರಾಮಯ್ಯ ಗೊತ್ತು, ಯತೀಂದ್ರ ಗೊತ್ತು ಅಂತ ಧಮಕಿ ಹಾಕಿದ್ದಾರೆ. ಇದಕ್ಕೆ ಒಪ್ಪದೇ ಇದ್ದ ಹಿನ್ನೆಲೆ ಮನೆಗೆ ನುಗ್ಗಿ ಹಲ್ಲೆ ಮಾಡೋದಕ್ಕೆ ಕೂಡ ಆರೋಪಿ ಯತ್ನಿಸಿದ್ದಾನೆ. ತಹಶೀಲ್ದಾರ್ SP ಗಮನಕ್ಕೆ ತಂದ್ರು, ಸಮಸ್ಯೆನೇ ತಪ್ತಾ ಇಲ್ವಂತೆ. ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಅಂತ ಅಲ್ಲಿ ನೋಡಿದ್ರೆ ಪೌರಾಯುಕ್ತೆ ಮೇಲೆ ಅವನು ಯಾರೋ ರಾಜೀವ್ ಗೌಡ ಅನ್ನೋ ಧಮಕಿ ಹಾಕ್ತಾನೆ. ಇಲ್ಲಿ ನೋಡಿದ್ರೆ ನನಗೆ ಸಿದ್ದರಾಮಯ್ಯ ಗೊತ್ತು, ನನಗೆ ಯತೀಂದ್ರ ಗೊತ್ತು. ಏನು ಸಿದ್ದರಾಮಯ್ಯ ಯತೀಂದ್ರ ಗೊತ್ತುಬಿಟ್ರೆ ಕಾನೂನು ಏನೋ? ಸಿದ್ದರಾಮಯ್ಯ ಅಥವಾ ಯತೀಂದ್ರ ಅವ್ರ ಮನೇನ ಆಸ್ತಿನ ಅದು? ನಿಮ್ಮ ಕಾಂಗ್ರೆಸ್ನವ್ರಿಗೆಲ್ಲ ಏನು ತಲೆ ಕೆಟ್ಟಿದ್ಯಾ? ಕೆಲವ್ರಿಗೆಲ್ಲ ಸರ್ಕಾರ ಇದೆ ಅಂತ ಹೇಳಿ ಪುಂಡು ಪೋಖ್ರಿಗಳಿಗೋಸ್ಕರನ ಈ ಸರ್ಕಾರ ಇರೋದು? ಏನು ಅವ್ರ ಆಸ್ತಿನ ಅವ್ರು ಇಷ್ಟ ಬಂದವ್ರಿಗೆ ಮಾರ್ತಾರ್ರಿ? ಇವನ್ ಹೇಳ್ದಂಗೆ ಯಾಕ್ರಿ ಮಾರಾಟ ಮಾಡ್ಬೇಕು ಅವರು? ಹಿಂದೆ ನಮ್ಗೆ ಈ ಜಾಗ ಬರ್ಕೊಡ್ಬೇಕು ಅಂತ ಹೇಳಿ ರಾಜು ಅವರು ನಮ್ಗೆ ಇದು ಒತ್ತಾಯ ಮಾಡಿದ್ರು. ಅದ್ ನಾವು ಒಪ್ಪದೇ ಇದ್ದ ಕಾರಣ ಸುಮಾರು 4-5 ಜನ ನಮ್ಮ ಕಾರ್ನ ಅಟ್ಯಾಕ್ ಮಾಡಿ ವಯಸ್ಸನ್ನ ಕಿಡ್ನಾಪ್ ಮಾಡ್ತಿದ್ದೀವಿ. ಅದನ್ನ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಯಾವ್ದೇ ರೀತಿ ನಮಗೆ ಮೇಲೆ ಆಕ್ಷನ್ ತಗೊಂಡು ಹೋಗಿಲ್ಲ. ಆಮೇಲೆ ಮತ್ತೆ ಅವರು 3 days ಬ್ಯಾಕ್ ನೀವು ನಮ್ಮ ಜಾಗವನ್ನು ನೀವು ವಾಪಸ್ ಬರ್ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಮನೇಲಿ ಇರೋರ್ನೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ನಮ್ಗೆ ಎದುರಿಸಿದ್ರು. ಆವಾಗ ಮತ್ತೆ ಪೊಲೀಸ್ ಬಂದು ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಆವಾಗಲೂ ಏನು ಅವ್ರೇನು ಅಷ್ಟೊಂದು ಆಕ್ಷನ್ ತಗೊಂಡಿಲ್ಲ. ಬಟ್ ಆವಾಗ ಆನಂದ್ ಸಾಹೇಬ್ರು ಮುಂದೆ ಇದ್ದ ಕಸಗಳನ್ನೆಲ್ಲ ಆನಂದ್ ಸಾಹೇಬ್ರೆ ಬಂದು ಎಲ್ಲ ಕ್ಲಿಯರ್ ಮಾಡ್ತಾರೆ ಸರ್. ಸುಮಾರು 25 ಟ್ರ್ಯಾಕ್ಟರ್ ಕಸಗಳು ಬಿದ್ದಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆ ಕೋಪದಲ್ಲಿ ಮತ್ತೆ ನಮಗೆ 3 ದಿವಸ ಮತ್ತೆ ಅವ್ರು ಬಂದ್ಬಿಟ್ಟು ನಮಗೆ 3 ದಿವಸದ ಹಿಂದೆ ಏನು ನನ್ನ ಫ್ಯಾಮಿಲಿ ಮೇಲೆ ಆಗ್ಲಿ, ನನ್ನ ಮೇಲೆ ಆಗ್ಲಿ ಅಥವಾ ನನ್ನ ಹಸ್ಬೆಂಡ್ ಮೇಲೆ ಆಗ್ಲಿ ಏನು ಹಲ್ಲೆ ನಡೀತು, ಅದರ ವಿಚಾರವಾಗಿ ಅಲ್ಲಿ ಏನೇ ನಡೆದಿದೆ ಅಥವಾ ಕಲ್ಲು ಎಸ್ಬಿರೋದಿರ್ಬೋದು ಅಥವಾ ನಾನು ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಫೋನ್ ನ ಕಿತ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನ್ ಮಾಡಿದ್ದಾರೆ ಅವರು, ಇದೆಲ್ಲದರ ವಿಚಾರವಾಗಿ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎಲ್ಲಾ ವಿಚಾರಗಳನ್ನು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಮೈಸೂರು ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಏನಿದು ಕತೆ? ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಒಬ್ಬ ಕೈ ಮುಖಂಡ, ಕಾಂಗ್ರೆಸ್ ಮುಖಂಡ ರಾಜು ಅನ್ನೋನ್ ಈ ತರ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದು ಇಂಥ ಪುಂಡು ಪೋಖ್ರಿಗಳ ಸಪೋರ್ಟ್ ಮಾಡೋದಕ್ಕೋ ಅಥವಾ ಸಾರ್ವಜನಿಕರ ಹಿತ ಕಾಯೋದಕ್ಕೋ ಸರ್ಕಾರ ಇರೋದು? ಖಂಡಿತವಾಗಿಯೂ ಕಾಂಗ್ರೆಸ್ನ ಕೈ ಮುಖಂಡ ಏನಿದ್ದಾನೆ, ಕೈ ಮುಖಂಡನಿಂದಾಗಿ ಹಲ್ಲೆ ಒಳಪಟ್ಟಿರುವಂಥದ್ದು. ಈ ಪ್ರಕರಣ ಈ ಸಂಬಂಧವಾಗಿ ಕೂಡ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ರಾಜು ಎಂಬ ವ್ಯಕ್ತಿ ಕಾಂಗ್ರೆಸ್ ಮುಖಂಡ, ನನಗೆ ಬಲವಂತವಾಗಿ ಆಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಅಮಿತಾಬ್ ಎಂಬುವರಿಗೆ ಸೇರಿದಂತಹ 20 ಕುಂಟೆ ಆಸ್ತಿ ಏನಿದೆ ಅದನ್ನು ಬಲವಂತವಾಗಿ ಕಿತ್ತುಕೊಳ್ಳುವಂತಹ ಹುನ್ನಾರ ನಡೆದಿರುವಂಥದ್ದು. ಬಲವಂತವಾಗಿ ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವರು ಅಮಿತಾಬ್ ಎಂಬುವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತವರು ಕೂಡ ಅವರ ಮನೆಗೆ ಬಂದು ಗಲಾಟೆಯನ್ನು ಮಾಡಿರುವಂಥದ್ದು. ತಡರಾತ್ರಿ ಅವರ ಮನೆಗೆ ಅಂದ್ರೆ ಅವರ ಪತ್ನಿ ಇದ್ದಂತ ಸಂದರ್ಭದಲ್ಲಿ
ಅಂದ್ರೆ ಅಮಿತಾಬ್ ಅವರ ಪತ್ನಿ ಇದ್ದಂತ ಸಂದರ್ಭದಲ್ಲಿ ಆಸ್ತಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ನೀಡಿರ್ತಾರೆ. ನಂತರ ಈ ಪ್ರಕರಣವಾಗಿ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜು ಎಂಬುವರು ಕೈ ಕಾರ್ಯಕರ್ತರು ಬಂದು ಅವರಿಗೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿರುವಂತದ್ದು, ಕಲ್ಲಿನಿಂದ ಹಲ್ಲೆ ಮಾಡಿರುವಂತದ್ದು, ಅವರ ಮಹಿಳೆಯನ್ನು ಕಾಡದೆ ಸೀರೆಯನ್ನು ಕೂಡ ಹಿಡಿದು ಎಳೆದಾಡಿರುವಂತಹ ಪ್ರಸಂಗಗಳು ಕೂಡ ಕಂಡು ಬಂದಿರುವಂತದ್ದು. ಎಲ್ಲಾ ದೃಶ್ಯಗಳು ಕೂಡ ಅವರು ಮೊಬೈಲ್ ನಲ್ಲಿ ಕೂಡ ಸೆರೆ ಹಿಡಿದಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಅಮಿತಾಬ್ ಎಂಬುವರಿಗೆ ಸೇರಿದಂತ ಆಸ್ತಿ ಏನಿದೆ, ಆ 20 ಕುಂಟೆ ಆಸ್ತಿಯಲ್ಲಿ ಕೂಡ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆಸ್ತಿಯನ್ನ ಬಲವಂತವಾಗಿ ಕಿತ್ಕೊಳ್ಳೋದು ಹುನ್ನಾರ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ರಾಜು ಎಂಬುವರ ಮೇಲೆ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ನಾನು ಕೈ ಕಾರ್ಯಕರ್ತ, ನನಗೆ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲವಿದೆ, ಸಿದ್ದರಾಮಯ್ಯನವರ ಬೆಂಬಲವಿದೆ, ಮತ್ತೆ ಅವರ ಮಗ ಏನಿದ್ದಾನೆ ಯತೀಂದ್ರ ಅವರು ಕೂಡ ಬೆಂಬಲ ಇದೆ. ಹಾಗಾಗಿ ನನಗೆ ಆಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಧಮಕಿ ಹಾಕಿ ರಾತ್ರಿ ಗಲಾಟೆ ಮಾಡಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.